ಬಿಜೆಪಿಯಿಂದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಗೆ ಇದೀಗ ತೀವ್ರತರ ವಿರೋಧ ವ್ಯಕ್ತವಾಗಿದೆ. ಈ ನಿಟ್ಟಿನಲ್ಲಿ ರಾಜ್ಯ ಮಟ್ಟದ ಹೋರಾಟಕ್ಕೆ ಪಂಚಮಸಾಲಿ ಏನು ಶ್ರೀಗಳಿದ್ದಾರೆ ಕೂಡಲ ಸಂಗಮ ಪೀಠಾಧಿಪತಿಗಳು ಅವರ ನೇತೃತ್ವದಲ್ಲಿ ಮುಂಬರುವ ಮೇ 11ರಂದು ವಿಜಯಪುರ ನಗರದಲ್ಲಿ ಬೃಹತ್ ಸಮಾವೇಶ ನಡೆಸುವ ಮೂಲಕ ಇದು ಕೇಂದ್ರದ ವರಿಷ್ಠರ ಗಮನ ಸೆಳೆಯುವ ಕೆಲಸಕ್ಕೆ ಇದೀಗ ಮುಂದಾಗಿದ್ದಾರೆ. ಈ ನಿಟ್ಟಿನಲ್ಲಿ ಪೂರ್ವ ಸಭೆಯಲ್ಲಿ ಈಗ ಪಂಚಮಸಾಲಿ ಸಮಾಜದ ಮುಖಂಡರು ಹಾಗೂ ಇತರ ಸಮಾಜದ ಮುಖಂಡರು ಸೇರಿ ಈ ಸಭೆಯನ್ನು ತಗೊಂಡಿದ್ದಾರೆ. ಈ ಸಭೆಯಲ್ಲಿ ತೀರ್ಮಾನ ಆಗಿದೆ. ಈ ನಿಟ್ಟಿನಲ್ಲಿ ನಾವು ಕೂಡಲ ಸಂಗಮ ಸ್ವಾಮೀಜಿಯವ್ರ ಜೊತೆ ಮಾತಾಡೋಣ. ಪೂರ್ವಭಾವಿ ಸಭೆಯಲ್ಲಿ ಏನೆಲ್ಲ ತೀರ್ಮಾನ ತಗೊಂಡ್ರಿ? ಇದು ಎಲ್ಲ ಲಿಂಗಾಯತ ಒಳಪಂಗಡ ಮತ್ತು ಎಲ್ಲ ಹಿಂದೂ ಪರ ಸಂಘಟನೆಗಳ ಸಭೆ ಇವತ್ತಾಗಿರ್ತಕ್ಕಂಥದ್ದು. ನಾನು ನಿರೀಕ್ಷೆಗೆ ಮೀರಿ ಇವತ್ತು ಜನ ಬಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಬಸನಗೌಡರು ನಮ್ಮ ಪರವಾಗಿ ಧ್ವನಿ ಎತ್ತಿರ ಮೇಲೆ ಅವರ ಕಷ್ಟ ಕಾಲದಲ್ಲಿ ನಾವೆಲ್ಲ ನಿಂತ್ಕೊಂಡು ಅವ್ರಿಗೆ ಬೆಂಬಲ ಕೊಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ತಿಳ್ಕೊಂಡು ಇವತ್ತೆಲ್ಲರೂ ತಮ್ಮ ಸಭೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಮೇ 11ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ವಿಜಯಪುರ ನಗರದಲ್ಲಿ ಒಂದು ವಿರಾಟ್ ರಾಷ್ಟ್ರೀಯ ರ್ಯಾಲಿಯನ್ನು ಪ್ರತಿಭಟನಾ ಸಮಾವೇಶವನ್ನು ಮಾಡಬೇಕು ಅಂತೇಳಿ ಇವತ್ತು ಬಂದಂಥ ಎಲ್ಲ ಸಮಾಜಗಳ ಒಂದು ಪ್ರತಿಭಟನಾ ಬೃಹತ್ ಸಮಾವೇಶವನ್ನು ವಿಜಯಪುರದಲ್ಲಿ ಮಾಡಬೇಕು. ಕನಿಷ್ಠ 5ರಿಂದ 10 ಲಕ್ಷಕ್ಕೆ ಜನನಾದರೂ ಸೇರಿಸಿ ಹಕ್ಕೊತ್ತಾಯವನ್ನು ರಾಷ್ಟ್ರೀಯ ವರಿಷ್ಠರಿಗೆ ಮಾಡಬೇಕು. ಅವರು ತಮ್ಮ ಉಚ್ಚಾಟನೆಯ ಆದೇಶವನ್ನು ಮರುಪರಿಶೀಲನೆ ಮಾಡಿ ರದ್ದುಗೊಳಿಸಬೇಕು. ಜೊತೆಯಲ್ಲಿ ಇಂಥ ಕೃತ್ಯಗಳು ಯಾರು ಕುತಂತ್ರ ಮಾಡಿದರೆ ಆ ಕುತಂತ್ರಗಳ ಕೃತ್ಯ ಮುಂದೆ ಯಾರಿಗೂ ಯಾವ ನಾಯಕರಿಗೂ ಆಗಬಾರ್ದು ಅನ್ನುವಂಥ ಹಿನ್ನೆಲೆ ಹಿಡ್ಕೊಂಡು ಇವತ್ತು ಸಭೆ ಮಾಡಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ. ಯಾವ ಜಿಲ್ಲೆಯಿಂದ ಜನರು ಆಗಮಿಸ್ಬೋದು? ಅಂದರೆ ಪಂಚಮಸಾಲಿ ಸಮಾಜಕ್ಕೆ ಮಾತ್ರ ಸೀಮಿತ ಆಗುತ್ತಾ ಅಥವಾ ಬೇರೆ ಬೇರೆ ಸಮಾಜದ್ದು ಮತ್ತು ಸಂಘಟನೆಗಳು ಇದಕ್ಕೆ ಬೆಂಬಲ ಕೊಡ್ತಾವ? ಪಂಚಮಸಾಲಿ ಸಮಾಜ ಅಂತರೂ ಅವ್ರು ಬಂದೇ ಬರ್ತಾರೆ. ಅವ್ರ ಜೊತೆಯಲ್ಲಿ ಅವರೆಲ್ಲರ ಪರವಾಗಿ ಮಾತನಾಡಿದ್ದಾರೆ. ನಿಮ್ಗೆ ಗೊತ್ತಿರೋದು ಮೀಸಲಾತಿ ಚಳವಳಿ ಇದ್ದಾಗ ಎಲ್ಲ ಹಿಂದುಳಿದವರು ದಲಿತರ ಪರವಾಗಿ ಅವರು ಮಾತನಾಡಿದ್ದಾರೆ, ಉತ್ತರ ಕನ್ನಡ ಪರವಾಗಿ ಮಾತನಾಡಿದ್ದಾರೆ. ಹಾಗಾಗಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಬರ್ತಾರಂತ ನಂಬಿಕೆನ ನಾನು ಹೊಂದಿದ್ದೀನಿ. ಎಲ್ಲರೂ ಬರ್ತಾರೆ. ಇವತ್ತು ನಾನು ಕರೆ ಕೊಟ್ಟಾದ್ಮೇಲೆ ನಾಳೆಯಿಂದ ಶುರು ಆಗುತ್ತೆ ಜನ ಬರುವಂಥ ಮಾಹಿತಿ ನಿಮಗೆ ಗೊತ್ತಾಗುತ್ತೆ. ಒಟ್ಟಾರೆ ಇದು ನಾನು ಹೇಳಿದ ಪ್ರಕಾರ ಇದು ಯಾವುದೇ ವ್ಯಕ್ತಿ, ಯಾವುದೇ ಪಕ್ಷ, ಯಾವುದೇ ಸರ್ಕಾರ ವಿರುದ್ಧ ಹೋರಾಟ ಅಲ್ಲ. ಆಗಿರ್ತಕ್ಕಂಥ ಅನ್ಯಾಯ ಸರಿಯಾಗಬೇಕು. ಅನ್ಯಾಯ ಮಾಡುವಂಥವ್ರ ಕೃತ್ಯವನ್ನು ಖಂಡಿಸಿ ಮುಂದಿಂಥ ಅನ್ಯಾಯ ಯಾವ ರಾಜಕಾರಣಿಗೂ ಆಗಬಾರ್ದು ಅನ್ನುವಂಥ ಕಳಕಳಿ. ಈಗ ದಿನಾಂಕ ಅಂದರೆ ಒಂದು ಹೋರಾಟದ ಮುಹೂರ್ತ ನಿಗದಿ ಆಯಿತು. ತಯಾರಿ ಏನೆಲ್ಲ ಮಾಡ್ಕೊಳ್ತಾ ಇದ್ದಾರೆ? ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ? ಈಗಲೇ ಇವತ್ತಿನ ವೇದಿಕೆಯಲ್ಲೇ ಬಂದಂಥ ಜನರಿಗೆ ಪ್ರಸಾದವನ್ನು ನಾವು ಮಾಡಿಸ್ತೀವಿ, ನೀವು ಮಾಡಿಸ್ತೀವಿ ಅಂತೇಳಿ ಎಲ್ಲರೂ ಅಕ್ಕಿ, ಸಜ್ಜಕ, ಬೇಳೆ ಎಲ್ಲ ಮಾಡಿಸ್ತೀವಿ ಅಂತೇಳಿ ಕೊಡ್ತೇವೆ ಅಂತ ನಾವೇನು ಹೇಳಿಲ್ಲ. ಇದು ಒಂದು ಯಾಕೆ ಸಿದ್ದೇಶ್ವರ ಸ್ವಾಮಿಗಳು ಊರು, ಬಸವಣ್ಣನ ಊರು, ದಾಸೋಹ ಶುರು ಆಗ್ಬಿಟ್ಟಿದೆ. ಹಾಗಾಗಿ ದಾಸೋಹ ಮಾಡ್ಕೊಂತೆಲ್ಲ ಒಪ್ಕೊಂಡಿದ್ದಾರೆ. ಹಾಗಾಗಿ ಒಟ್ಟಾರೆ ಎಲ್ಲರೂ ಸಹ ಇದು ಜನರ ಹೋರಾಟ. ಬಹುತೇಕ ಇಷ್ಟು ದೊಡ್ಡ ಪ್ರಮಾಣದ ಬೆಂಬಲ ಕರ್ನಾಟಕದಲ್ಲಿ ಯಾರಿಗೂ ಸಿಕ್ಕಿರ್ಲಿಕ್ಕಿಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಯಾರು ಪ್ರಾಮಾಣಿಕ ಜನರು ಕೆಲಸ ಮಾಡ್ತಾರೆ ಅಂಥವ್ರಿಗೆ ಜನ ಬೆಂಬಲ ಕೊಡ್ತಾನೆ ಅನ್ನಲಿಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಇಲ್ಲ. ಸತ್ಯವಂತರಿಗೂ ಜನ ಇದ್ದಾರೆ ಅನ್ನೋದು. ಸತ್ಯವಂತರಿಗೆ ಅಧಿಕಾರ ಸಿಗದೇ ಇರ್ಬೋದು, ಸತ್ಯವಂತ ಜನಗೆ ಜನ ಇರ್ತಾರೆ ಅನ್ನೋದನ್ನು ಬಿಜೆಪಿ ವರಿಷ್ಠರ ಗಮನ ಸೆಳೀತಾ ಇದ್ದೀರಿ? ಖಂಡಿತ ಕೇಂದ್ರ ಬಿಜೆಪಿ ವರಿಷ್ಠರು. ಯಾಕೆಂದರೆ ನಿಮ್ಮ ಮೇಲೆ ಈ ಸಮಾಜ, ಈ ನಾಡು ನಂಬಿಕೆ ಇಟ್ಟಿದೆ. ನೀವು ಅವ್ರು ಏನಾದರೂ ಪಕ್ಷ ವಿರೋಧ ಚಟುವಟಿಕೆ ಮಾಡಿದರೆ ನೀವು ಕ್ರಮ ತೆಗೆದುಕೊಂಡು ನಾವು ಪ್ರಶ್ನೆ ಮಾಡ್ತಿರಲಿಲ್ಲ. ಯಾರ್ದ ಮಾತನ್ನು ಕೇಳಿ ತಪ್ಪು ನಿರ್ಧಾರ ಕೈಗೊಂಡಿದ್ರೆ ಅದು ಈ ಭಾಗದ ಜನರಿಗೆ ಮನಸ್ಸಿಗೆ ನೋವಾಗಿದೆ. ಅದನ್ನು ಸರಿಪಡಿಸೋಕೆ ಅವಕಾಶ ಇದೆ. ಅದನ್ನು ಸರಿಪಡಿಸಬೇಕು ಅಂತೇಳಿ ನಾನು ಈ ಮೂಲಕ ಅವರಿಗೆ ಮನವಿ ಮಾಡ್ಕೊಳ್ತೀನಿ. ಇದು ಪಂಚಮಸಾಲಿ ಸ್ವಾಮೀಜಿಯವರು ಮತ್ತು ಇಲ್ಲಿ ಗಾಣಿಗೆ ಸಮಾಜದ ಮುಖಂಡರಿದ್ದಾರೆ, ಅವರು ಮಾತಾಡಿಸ್ತೀವಿ. ಈ ಪಂಚಮಸಾಲಿ ಸಮಾಜ ಅಷ್ಟೇ ಅಲ್ಲ, ಇತರ ಸಮಾಜಗಳು ಕೂಡ ಬೆಂಬಲ ಕೊಡ್ತಾ ಇದ್ದಾವೆ ಅನ್ನೋ ಹೇಳ್ತಾ ಇದ್ದಾರೆ. ನಿಮ್ಮ ಸಮಾಜದಿಂದ ಯಾವ ರೀತಿ ಬೆಂಬಲ ಇದೆ? ಇಲ್ಲ, ಇಡೀ ಗಾಣಿಗ ಸಮಾಜ ಅಥವಾ ಪಂಚಮ ಸಮಾಜ ಅನ್ನುವಂಥ ಪ್ರಶ್ನೆ ಇಲ್ಲ. ಬಸನಗೌಡರು ಇಡೀ ಸಮಾಜದ ಹಿಂದೂ ಸಮಾಜದ ಒಬ್ಬ ರಾಜ್ಯ ನಾಯಕರು. ಇಲ್ಲಿ ಹಿಂದೂ ಸಮಾಜದ ಎಲ್ಲ ಏನು ಒಳಪಡುವಂಥ ಜಾತಿಗಳದಾವಲ್ಲ ಆ ಎಲ್ಲ ಜಾತಿಗಳನ್ನು ಇಲ್ಲಿ ಬರ್ತಾವೆ. ನಾವೆಲ್ಲರೂ ಕರೆ ಕಟ್ತೀವಿ. ಎಲ್ಲರೂ ಒಗ್ಗಟ್ಟಾಗಿ ಬಸನಗೌಡರ ವಿರುದ್ಧ ಆಗಿರುವಂತಹ ಈ ಒಂದು ಅನ್ಯಾಯವನ್ನು ನಾವು ಪ್ರತಿಭಟಿಸ್ತೀವಿ. ಇದು ಗಾಣಿಗೆ ಸಮಾಜ ಮುಖಂಡರ ಮಾತು. ಏನು ನಮ್ಮ ಹೋರಾಟ ಅಚಲವಾಗಿದೆ, ಯತ್ನಾಳ್ ಪರವಾಗಿ ಅಷ್ಟೇ ಅಲ್ಲ ಹಿಂದೂ ಪರವಾಗಿ ಇದೆ. ಇದು ಇನ್ನೊಬ್ಬರ ಮಾತನ್ನು ಕೇಳಿ ಯತ್ನಾಳ್ ಮೇಲೆ ವರಿಷ್ಠರು ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಇದು ಸರಿಯಲ್ಲ, ಇದನ್ನು ಸರಿಪಡಿಸಬೇಕು. ಇಲ್ಲದೆ ಹೋದರೆ ನಮ್ಮ ಹೋರಾಟ ಅಚಲ ಎನ್ನುವ ಮಾತನ್ನು ಶ್ರೀಗಳು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಶ್ರೀಶಾಲ್ ಜೊತೆ ಅಶೋಕ್ ಅಡಳಿ, TV9 ವಿಜಯಪುರ.